ಇವಾಗ ರಾತ್ರಿ ಆಗಿದೆ. ಇದನ್ನು ಚೆಕ್ ಮಾಡೋ ಸಮಯ ಈ ಬ್ಯಾಟ್ರಿನ. ಓಹೋ, ನೋಡಿ ಎಲ್ಲಿಗೆ ಹೋಗ್ತಾ ಇದೆ ಫೋಕಸ್ಸು. ಅಷ್ಟು ದೂರದಲ್ಲಿದೆ, ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇದೆ ಅದು. ಅಲ್ಲಿ ತನಕ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ತೆಂಗಿನ ಮರಕ್ಕಿರೋ ಕಾಯೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ. ಝೂಮಾಗಿ ತೋರಿಸ್ತೀನಿ ಬೇಕಿದ್ರೆ ನೋಡಿ. ಕ್ರೇಜಿ ಗುರು, ಅಲ್ಲಿ ತನಕ ಅಷ್ಟು ಫೋಕಸ್ ಲೈಟ್ ಹೋಗ್ತಾ ಇದೆ ನೋಡಿ. ಇದಕ್ಕೂ ನೋಡಿ, ಇದಕ್ಕೂ ಕೂಡ ಹಾಗೆ ಹೋಗ್ತಾ ಇದೆ. ಕ್ರೇಜಿ ಆಗಿದೆ. ಮತ್ತು ಇದನ್ನು ಸ್ಪ್ರೆಡ್ ಮಾಡ್ತೀನಿ ಇವಾಗ ನೋಡಿ. ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟಿದೆ. ಆ ರೇಂಜಿಗೆ ಫ್ಲ್ಯಾಶ್ ಲೈಟ್ ಇದೆ. ಸೊ ಇದು 800 ರೂಪಾಯಿಗೆ. ನಿಮ್ಗೆ ಕೇವಲ ಫ್ಲ್ಯಾಶ್ ಅಷ್ಟೇ ಬೇಕು, ಆಮೇಲೆ ಪವರ್ ಬ್ಯಾಂಕ್ ಥರ ಯೂಸ್ ಮಾಡಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಇನ್ನೊಂದು ಪ್ರಾಡಕ್ಟ್ ಇದೆ ನನ್ನ ಹತ್ರ, ಅದನ್ನು ಕೂಡ ತೋರಿಸ್ತೀನಿ. ಅದು 400 ರೂಪಾಯಿಗೆ. ಅದನ್ನು ಕೂಡ ನೀವು ಬೇಕಿದ್ರೆ ಬೈ ಮಾಡಬಹುದು. ಅದನ್ನು ತೊಗೊಂಡು ಮತ್ತೆ ತೋರಿಸ್ತೀನಿ ಇವಾಗ, ಒಂದು ನಿಮಿಷ. ಸೊ ಇದು ಈ ಒಂದು ಪ್ರಾಡಕ್ಟ್ M035 ಅಂತ ಹೇಳಿ. ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದು ಆಲ್ರೆಡಿ ಚೆಕ್ ಮಾಡಿದ್ದು. ಇದು 800 ರೂಪಾಯಿದು. ಹಾಗೆ ಇವಾಗ ನೋಡ್ತಿದ್ದೀರಲ್ವ, ಇದು ಕೇವಲ 400 ರೂಪಾಯಿಗೆ ಸಿಗುತ್ತೆ ನಿಮಗೆ. ಸೊ ಇದ್ರ ಪವರ್ ನೋಡಿ. ಸೊ ಇದು ಕೂಡ ಸೇಮ್, ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಸ್ಪ್ರೆಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದರಲ್ಲಿ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಹಾಗಂತ ಫೋಕಸ್ ಏನು ಕಡಿಮೆ ಇದೆ ಅಂತಲ್ಲ, ಫೋಕಸ್ ಅದರಷ್ಟೇ ಇದೆ ನೋಡಿ. ಲೈಟ್ ಯಾವ ರೇಂಜಿಗಿದೆ ಅಂತ ಆಲ್ಮೋಸ್ಟ್ ಬೆಳಗಾದಂಗೆ ಕಾಣಿಸ್ತದೆ. ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಕತ್ಲಿದ್ರು ಕೂಡ. ಸೇಮ್ ಇದು ಕೂಡ ಹಾಗೇನೆ, ಈ ಬ್ಯಾಟ್ರಿ ಕೂಡ ನೋಡಿ ಈ ರೀತಿಯಾಗಿ. ಬಟ್ ಇದರಲ್ಲೂ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸ್ವಲ್ಪ ಇದರಲ್ಲಿ ಪವರ್ ಬ್ಯಾಂಕ್ ಆಪ್ಷನ್ ಎಲ್ಲ ಜಾಸ್ತಿ ಇದೆ. ನೋಡ್ಬೋದು ಎಲ್ಲಿ ತನಕ ಲೈಟ್ ಹೋಗ್ತಾ ಇದೆ ಅಂಥೇಳಿ. ಸೊ ಅಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದಕ್ಕೊಂದು ಗ್ರೌಂಡ್ ಇದೆ, ಅಲ್ಲಿ ತನಕನೂ ಹೋಗ್ತಾ ಇದೆ ನೋಡಿ. ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದಕ್ಕೊಂದು ನೆಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಸೊ ಅಲ್ಲಿ ತನಕ ಫ್ಲ್ಯಾಶ್ ಹೋಗ್ತಾ ಇದೆ. ಸೇಮ್ ಈ ಒಂದು ಬ್ಯಾಟ್ರಿಲೂ ಕೂಡ ಹಾಗೆ, ಮತ್ತೊಂದು ಬ್ಯಾಟ್ರಿ ಇದೆಯಲ್ವ, ಅದರಲ್ಲೂ ಕೂಡ ಅಷ್ಟೇ ಫೋಕಸ್ ಹೋಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ, ಒಂದು ನಿಮಿಷ. ಬಟ್ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದು ಝೂಮ್ ಮಾಡುವಾಗ ಸ್ವಲ್ಪ ಕಷ್ಟ. ಇದು ಸ್ವಲ್ಪ ಎಫರ್ಟ್ ಹಾಕಿ ಪುಷ್ ಮಾಡಬೇಕಾಗತ್ತೆ. ಬಟ್ ಇದರಲ್ಲಿ ಹಾಗಲ್ಲ. ಈ ಬ್ಯಾಟ್ರಿಲಿ ಸಿಂಪಲ್ ನೋಡಿ, ಇಷ್ಟೇ ಸಿಂಪಲಾಗಿ ಫೋಕಸ್ ಆಗುತ್ತೆ ನೋಡಿ. ಇದು ಯಾವಾಗ ಬೇಕೋ ಅವಾಗ ಫೋಕಸ್ ಮಾಡ್ಬೋದು, ಯಾವಾಗ ಬೇಕೋ ಅವಾಗ ಸ್ಪ್ರೆಡ್ ಮಾಡ್ಬೋದು ಈಸಿಯಾಗಿ. ಈ ರೀತಿಯಾಗಿ ಸಿಂಪಲ್ ಆಗಿದೆ ಇದರಲ್ಲಿ. ಹಾಗೆಯೇ 5 ಮೋಡ್ ಕೂಡ ಇದರಲ್ಲಿದೆ. ಬಟ್ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಫೋರ್ಸ್ ಹಾಕಬೇಕಿದು ಝೂಮ್ ಮಾಡುವಾಗ ಅಥವಾ ಝೂಮ್ ಔಟ್ ಮಾಡುವಾಗ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಬೇಕಾಗಿ ಬರುತ್ತೆ. ಆಲ್ಮೋಸ್ಟ್ 2 ಹ್ಯಾಂಡ್ ಯೂಸ್ ಮಾಡಬೇಕಾಗಿ ಬರುತ್ತೆ ಇದರಲ್ಲಿ ನೋಡಿ. ಇದನ್ನು ಈ ರೀತಿಯಾಗಿ ಓಕೆ, ಇವಾಗ ಆಗಿದೆ ನೋಡಿ. ಇವಾಗ ಫೋಕಸ್ ಮಾಡಿ ತೋರಿಸ್ತೀನಿ. ಸೇಮ್ ಅದೇ ಒಂದು ಪ್ರಾಕ್ಟೀಸ್ ಪ್ರಾಕ್ಟೀಸ್ ನೆಟ್ಟನ್ನು ನೋಡಿ. ಇದು ಕೂಡ ಅಲ್ಲಿ ತನಕ ಫೋಕಸ್ ಆಗುತ್ತೆ. 400 ರೂಪಾಯಿಗೆ ಇದು ಕೂಡ ವರ್ತಿದೆ. ನೋಡ್ಬೋದು ಅಲ್ಲಿ ತನಕ ಲೈಟ್ ಹೋಗಿದೆ. ಸೊ ಬೆಳಗ್ಗೆ ಟೈಮಿಗೆ ಹೆಂಗೆ ಕಾಣಿಸುತ್ತೆ ಆ ವಿಡಿಯೋ ಕೂಡ ಸೈಡಿಗೆ ಹಾಕಿದ್ದೀನಿ ಇವಾಗ ನೋಡಿ. ಇದು ನೈಟ್ ಟೈಮ್. ಹಾಗೆಯೇ ಇದರಲ್ಲಿ ಸೇಮ್ ಅವಾಗ ತೋರಿಸಿದ್ನಲ್ವ ನಿಮಗೆ, ಇಲ್ಲಿಂದ ಆ ಮನೆ ತನಕ ಝೂಮ್ ಆಗುತ್ತೆ ನೋಡಿ. ಇದರಲ್ಲೂ ಕೂಡ ಸೇಮ್ ಝೂಮ್ ಆಗುತ್ತೆ. ಇದರಲ್ಲೂ ಕೂಡ ನೋಡಿ, ಅಲ್ಲಿ ತನಕ ಲೈಟ್ ಹೋಗಿದೆ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ರೇಂಜಾಗಿದೆ ಇದೆ. ಅದು ಅಷ್ಟು ದೂರನೇ ಇದೆ. ಸೊ ಅಲ್ಲಿ ತನಕ ಫೋಕಸ್ ಆಗ್ತಾಯಿದೆ ಲೈಟ್. ಹಾಗೆಯೇ ಇದರಿಂದ ಕೂಡ ತೆಂಗಿನ ಮರಕ್ಕಿರೋ ಕಾಯಿಗಳನ್ನೆಲ್ಲ ಈಸಿಯಾಗಿ ನೋಡಬಹುದು. ಅಷ್ಟು ದೂರದಲ್ಲಿದೆ, ಸ್ಟಿಲ್ ನೋಡಬಹುದು. ಸೊ ಕ್ರೇಜ್ ಇದೆ ಪ್ರಾಡಕ್ಟ್. ಬಟ್ ಏನಪ್ಪ ಅಂತಂದರೆ ಮೇನ್ ಝೂಮ್ ಔಟ್ ಮಾಡುವಾಗ ಸ್ವಲ್ಪ ಕಷ್ಟ. ಇದರಲ್ಲಿ ಸ್ವಲ್ಪ ತಾಕತ್ತು ಹಾಕಿ ಎಳಿಬೇಕಾಗತ್ತೆ. ಇದು ಹಿಂದ್ಗಡೆ ಎಳ್ಕೊಳ್ಬೇಕಾಗತ್ತೆ, ಅವಾಗ ಮಾತ್ರ ಲೈಟ್ ಸ್ಪ್ರೆಡ್ ಆಗುತ್ತೆ. ಸೊ ಈಸಿ ಟು ಯೂಸ್. ಇದು 800 ರೂಪಾಯಿ ಪ್ರಾಡಕ್ಟು. ಬಟ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ಇದು 400 ರೂಪಾಯಿಗಿದೆ. ಸೇಮ್ ಅದೇ ಒಂದು ಲೈಟ್ ಇದೆ. ಬಟ್ ಇದು ಈಸಿ ಟು ಯೂಸ್, ಮತ್ತು ಪವರ್ ಬ್ಯಾಂಕಾಗಿ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ. ಸೊ ಎಷ್ಟು ಒಂದೇ ಕ್ಲಿಕ್ಕು ಓಪನ್ ಆಗುತ್ತೆ, ಮತ್ತು ಝೂಮ್ ಔಟ್, ಝೂಮ್ ಇನ್ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ನೋಡಿ. ಒಂದೇ ಬೆರಳು ಸಹಾಯದಿಂದ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ. ಅಲ್ಲಿ ತನಕ ಫೋಕಸ್ ಆಗ್ತಾಯಿದೆ, ಸ್ಪ್ರೆಡ್ ಕೂಡ ಆಗ್ತಾಯಿದೆ ನೋಡಿ. ಎಷ್ಟು ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ಡಿಫ್ರೆಂಟ್ ಮೋಡ್ಸ್ಗಳಿದ್ದಾವೆ. ಇದು ಹೈ ಬೀಮ್, ಇದು ಹೈ ಬೀಮ್, ಆಮೇಲೆ ಇದು ಮೀಡಿಯಮ್, ಇದು ಲೋ, ಆಮೇಲೆ ಇದು ಎಮರ್ಜೆನ್ಸಿಗೋಸ್ಕರ. ಸೊ ಯಾರಾದರೂ ನಿಮಗೆ ಪ್ರಾಬ್ಲಮ್ ಮಾಡ್ತಾಯಿದ್ರೆ ಅವರಿಗೆ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡಿ ನೀವು ಎಸ್ಕೇಪ್ ಆಗೋದಕ್ಕೆ ಈ ಲೈಟ್ ಸಖತ್ತಾಗಿದೆ. ಹಾಗೆಯೇ ಇದು ಆಮೇಲೆ ಕೊನೆಯದಾಗಿ ಮತ್ತೊಂದು ಮೋಡ್ ಇದೆ. ಇದು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿಯಾಗಿದೆ. ಇದು ಹೈ ಬೀಮ್.
ಸೊ ನಿಮ್ಮ ಹತ್ರ ಏನಾದರೂ ತೋಟ ಇದೆ ಅಂದರೆ ನೀವೇನಾದರೂ ತೋಟ ಮಾಡ್ತೀರಾ ಅಥವಾ ನೀವೇನಾದರೂ ಕಾಡು ಇರುವಂತಹ ಏರಿಯಾದಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಇರ್ತೀರಾ ಅಂತ ಹೇಳಿದ್ರೆ, ಅಥವಾ ಒಂದು ಸ್ವಲ್ಪ ಕಾಡು ಪ್ರಾಣಿಗಳೆಲ್ಲ ಬರೋ ಜಾಗದಲ್ಲಿ ನೀವು ಇರ್ತೀರಾ, ಅಂತಹ ಜಾಗದಲ್ಲಿ ಇದು ಸಖತ್ ಯೂಸ್ಫುಲ್ ಆಗುತ್ತೆ ನೋಡಿ. ನೈಟ್ ಟೈಮು ಕ್ಲಿಯರ್ ವಿಷನ್ ಇದೆ, ಸೂಪರ್ವಾಗಿದೆ ಕ್ವಾಲಿಟಿ. ಹಾಗೆಯೇ ಪವರ್ ಬ್ಯಾಂಕಿಗೆ ಕೂಡ ಯೂಸ್ ಮಾಡಬಹುದು ಎಮರ್ಜೆನ್ಸಿಗೆ. ಸೊ ಹೀಗಾಗಿ ಓವರಾಲಾಗಿ ಬೆಸ್ಟ್ ಪ್ರಾಡಕ್ಟ್, 800 ರೂಪಾಯಿಗೆ ವರ್ತ್ ಇದೆ. ಒನ್ ಟೈಮ್ ಬೈ, ಸಖತ್ತಾಗಿ ವರ್ಕ್ ಆಗುತ್ತೆ ಕೂಡ. ಹಾಗೆಯೇ ಪ್ರಾಡಕ್ಟ್ ಬಗ್ಗೆ ಯಾವುದೇ ರೀತಿಯಾಗಿ ದೋಸರ ಮಾತೇ ಇಲ್ಲ. ಈ ಪ್ರಾಡಕ್ಟನ್ನು, ಈ ಬ್ಯಾಟ್ರಿನ ಆಲ್ಮೋಸ್ಟ್ 2 ಇಯರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. 2 ವರ್ಷನೇ ಆಗೋಯಿತು. ಇನ್ನೂ ಕೂಡ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ. ಒಂದು ದಿನ ಚಾರ್ಜ್ ಮಾಡಿದರೆ ಆಲ್ಮೋಸ್ಟ್ 2.5 ದಿನ ಪೂರ್ತಿ ಹೈ ಬೀಮಲ್ಲಿ ಯೂಸ್ ಮಾಡ್ಬೋದು. ಸೇಮ್ ಇದು ಕೂಡ, ಇದಕ್ಕೆ ಇನ್ನೂ ಕೂಡ ಜಾಸ್ತಿ ಪವರ್ ಇದೆ, ಜಾಸ್ತಿ ಬ್ಯಾಟ್ರಿ ಕೂಡ ಇದೆ. ಸೊ ಹೀಗಾಗಿ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಓವರಾಲಾಗಿ ಬೆಸ್ಟ್ ಪ್ರಾಡಕ್ಟ್, ನೀವು ಮಿಸ್ ಮಾಡದೆ ಬೈ ಮಾಡಬಹುದು. ಆಲ್ರೆಡಿ ನೀವೇ ನೋಡಿದ್ದೀರಾ ನೈಟ್ ಟೈಮ್ ಹಾಗೆಯೇ ಬೆಳಗ್ಗೆ ಟೈಮ್ ಎಷ್ಟು ಡಿಫ್ರೆನ್ಸ್ ತೋರಿಸುತ್ತೆ, ಎಷ್ಟು ದೂರ ಇದೆ ಇವೆಲ್ಲ ಪ್ಲೇಸಸ್ಗಳು, ಮತ್ತು ಈ ಲೈಟ್ ಎಲ್ಲಿ ತನಕ ಹೋಗುತ್ತೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಾ. ಈ ಕಡೆ ನೋಡಿ ಎಲ್ಲಿ ತನಕ ಹೋಗ್ತಾ ಇದೆ ಲೈಟ್, ಸ್ಪ್ರೆಡ್ ಕೂಡ ಆಗುತ್ತೆ ನೋಡಿ ಯಾವ ರೇಂಜಿಗೆ. ಸೊ ಹೀಗಾಗಿ ಚೆನ್ನಾಗಿದೆ ಪ್ರಾಡಕ್ಟು. ಬೈ ಮಾಡೋರು ಬೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್, ಕಾಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಮಸ್ತ್ ಸಿಗವ. ಬಾಯ್.